ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾವು ರಾಮನಾಥ್ಪುರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತಿಗೆಯವ್ರ ಮನೆ ಇದ್ದೀವಿ. ಬೆಳಗ್ಗೆನೇ ಮಾರ್ನಿಂಗ್ ಟಿಫನ್ಗೆ ಅಂತ ಅಂದ್ಬಿಟ್ಟು ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ತಾಯಿದ್ವಿ. ಇದು ಊರಿಂದ ತಂದಿರೋ ಅವರೆಕಾಳು ನಮ್ಮ ಹೊಲದ್ದೇ. ಸೊ ನಾವು ತಿಂದೇ ಇಲ್ಲ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು. ಸೊ ಹಾಗಾಗಿ ಇವತ್ತು ನಮ್ಮ ಅತ್ತಿಗೆ ಮನೆಗೆ ಅಮ್ಮ ಬಂದಾಗ ತಂದ್ಕೊಟ್ಟು ಹೋಗಿದ್ರು. ಸೊ ಟೇಸ್ಟ್ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಅವರೆಕಾಳು ಪಲಾವನ್ನ ಮಾಡಿಸ್ಕೊತಾ ಇದ್ದೀವಿ. ಮಂಜು ನೋಡಿ ಯಾವ ಥರ ಕ್ವಾಟ್ಲೆ ಕೊಡ್ತಾರೆ ನನಗೆ ಅಂತ. ಅಮ್ಮ ಡೆಕೋರೇಷನ್ ಮಾಡೋದು ಈಗ. ಬಿಸಿ ಬಿಸಿ ಅವರೆಕಾಳು ಪಲಾವನ್ನ ತಿಂದ್ಕೊಂಡು ಸೀದಾ ನಮ್ಮ ಚಿಕ್ಕಮ್ಮವ್ರ ಮನೆ ಕಡೆ ಹೊರಟ್ವಿ. ಎರಡೆರಡು ಮನೆ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಸ್ವಲ್ಪ ಹೊತ್ತು. ಇಲ್ಲಿಗೆ ಬಂದರೆ ಫುಲ್ ನಾನ್ ವೆಜ್ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಫುಲ್ ಕೆಲಸ. ನಮ್ಮ ಅಮ್ಮ ಮತ್ತು ನಮ್ಮ ಆಂಟಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಫುಲ್ ಕೆಲಸ ಆಗಿರೋದ್ರಿಂದ ಮಂಜು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು, ರೆಡಿಯಾಗು ಅಂತಿದ್ರು. ಇಲ್ಲಿ ಬೇರೆ ಅಡುಗೆ ಮಾಡು ಅಂತಿದ್ದಾರೆ. ಯಾರ ಮಾತು ಕೇಳಿ ಯಾರ ಮಾತು ಬಿಡೋಣಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಫೈನಲಿ ಅಡುಗೆ ಕಡೆ ಬಂದುಬಿಟ್ಟೆ ನಾನು. ಏನಾದರೂ ಒಂಚೂರು ಮಾಡಿಕೊಟ್ಟು ಹೋದರೆ ಪಾಪ ಹೆಲ್ಪ್ನ, ಆಮೇಲೆ ಅವ್ರು ಕಂಟಿನ್ಯೂ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಅಮ್ಮ ಬೇರೆ ಕೋಪ ಮಾಡ್ಕೊತಾ ಇದ್ರು, ಮಂಜು ಬೇರೆ ಬಾಬಾ ಅಂತ ಅಂತಿರೋದಕ್ಕೆ. ಮಂಜು ಎಲ್ಲೋದ್ರೂ ನೀನೇ ಯಾಕೆ ಕೆಲಸ ಮಾಡಬೇಕು ಅಂತ ನನಗೆ ಕ್ವೆಶನ್ ಮಾಡ್ತಾಯಿದ್ರು. ಎನಿವೇಸ್ ಗೈಸ್, ಅವ್ರಿಗೂ ಬೇಜಾರು ಮಾಡೋದು ಬೇಡ, ಇವ್ರಿಗೂ ಬೇಜಾರು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಚಿಕನ್ ಗ್ರೇವಿ ಮಾಡಿಕೊಟ್ಬಿಟ್ಟು ಹೋಗ್ಬಿಟ್ಟೆ. ಬಿರಿಯಾನಿನ ಅವರೇ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನಾವು ಬಂದಿದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಲೇ ಅಲ್ವಾ. ಮಂಜು ಗಾಡಿ ಚಿಕ್ಕಮಂಗ್ಳೂರಿಗೆ ಬಾಡಿಗೆ ಹೋಗಿರೋದ್ರಿಂದ ಬಸ್ಸು ಕಾಲ್ನಡಿಗೆನೇ ಗತಿ ನಮಗೆ ಅಂತ ಹೇಳ್ತಾ. ಸೊ ಗೈಸ್, ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಸಂಡೇ ಆಗಿರೋದ್ರಿಂದ ಡ್ಯೂಟಿ ರಜಾ ಹಾಕ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬರೋಣ ಅಂತ. ನಮ್ಮ ಮಿನಿ ಇಲ್ಲಿ ಬರ್ತಾಯಿದೆ, ಅಪ್ಪ ಅಮ್ಮನ ಕೈ ಇಟ್ಕೊಂಡು. ಲೇಟೇ ಆಗೋಯ್ತು ಫ್ರೆಂಡ್ಸ್ ಹೋಗೋ ಅಷ್ಟರಲ್ಲಿ. ಬರೀ ನಿದ್ದೆ 3 ದಿನ ಆಯಿತು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ನಿದ್ದೆ ಮಾಡಿ ಸಮಾಧಾನ ಆಗಿಲ್ಲ ಮಂಜುಗೆ. ಒಂದೇ ಊರಲ್ಲಿ ಎರಡೆರಡು ಮನೆ ಇರೋದ್ರಿಂದ ಅವ್ರ ಮನೆ ಅವ್ರ ಮನೆ ಅಂತ ಸುತ್ತೋದೇ ಆಗಿದೆ. ಸೊ ಈಗ ಆಂಟಿ ಮನೆಯಿಂದ ರೆಡಿಯಾಗಿ ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಬೇಗ ಡ್ರೆಸ್ ಹಾಕೊಂಡು ಬಟ್ಟೆ ಹಾಕ್ಸ್ಕೊಂಬ. ಈ ಕಡೆ ಹೋದರೆ ನಮ್ಮ ಅತ್ತಿಗೆ ಮನೆ, ಈ ಕಡೆ ಹೋದರೆ ಪಾಪನ ಇಟ್ಕೊಳ್ಳಿ, ಈ ಕಡೆ ಹೋದರೆ ಆಂಟಿ ಮನೆ. ಹಿಂಗೆ ಓಡಾಡ್ಕೊಂಡು ಇದ್ದೀವಿ ಬೆಳಗ್ಗೆಯಿಂದ. ಮಂಜುಗೆ ಓಡಾಡೋದಂದರೆ ಆಗಲ್ಲ. ಬೇಕಾದ್ರೆ ಗಾಡಿ ಇದ್ದರೆ ಸರಿ ಆದರೂ ಓಡಾಡ್ತಾರೆ. ನಡ್ಕೊಂಡು ಓಡಾಡೋದಂದರೆ ಸ್ವಲ್ಪ ಕಷ್ಟ. ಸುಮ್ಮನೆ ನೀವು ಬರೀ ದುಡ್ಡೆಲ್ಲ ವೇಸ್ಟ್ ಮಾಡ್ತಿರೋದು. ದೂರದಿಂದ ನೋಡ್ತಾ ಕ್ರೌಡ್ ಇಲ್ವೇನೋ ಅಂತ ಅಂದ್ಕೊಂಡು ಹತ್ತಿರ ಬಂದ್ವಿ. ಹತ್ತಿರ ಬಂದಾದ್ಮೇಲೆ ಗೊತ್ತಾಯಿತು ತುಂಬ ಕ್ರೌಡ್ ಇತ್ತು. ಸೊ ಈ ಕ್ಯೂ ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಮಂಜು ಈ ಕ್ಯೂ ನೋಡ್ಬಿಟ್ಟು ಭಯ ಪಟ್ಕೊಂಡ್ಬಿಟ್ರು, ಹೆಂಗಪ್ಪ ಒಳಗಡೆ ಹೋಗೋದು ಅಂತ ಅಂದ್ಬಿಟ್ಟು. ಸೊ ಜಾಸ್ತಿ ಹೊತ್ತು ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವೇನೇ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ನಡಿ ಮನೆ ಮಾವನ್ ಕೇಳ್ಕೊಡು, ಹೊಡಿತದೆ ಹೊಡೀರಿ. ಬೇಡ ಹೊಡಿ ತೊಟ್ಲುಗೈ ಬೀಳ್ಬಿಟ್ಟದು. ಇದೆ ಕಲ್ಲಿಗೆ ಹೊಡೀರಿ. ಹಾಕ್ಸ್ಕೊಮನೆ ನಡೀರಿ. ಡೈರೆಕ್ಟ್ ಬಂದ್ವಾ. ನಾವು ಒಳಗಡೆ ಎಂಟ್ರಾದಾಗ ತುಂಬ ಕ್ರೌಡ್ ಇತ್ತು. ಒಳಗಡೆ ಅನ್ನಿಸ್ತಾ ಇತ್ತು ರಿಷಿನ ನಿಜವಾಗ್ಲೂ ಕರ್ಕೊಂಡು ಹೋಗಿದ್ದಿದ್ರೆ ನಮ್ಮ ರಿಷಿ ಆರ್ಯ ಇಬ್ಬರನ್ನೂ ಲೈನಲ್ಲಿ ಬರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಸ್ಪೆಷಲ್ ಎಂಟ್ರಿ ಆಗಿರೋದ್ರಿಂದ ಡೈರೆಕ್ಟ್ ಮುಂದೆ ಡೋರಿಂದನೇ ಹೋದ್ವಿ. ತುಂಬ ಬೇಗ ಅಂದರೆ ಒಂದು 5ರಿಂದ 10 ನಿಮಿಷದೊಳಗಡೆ ನಮಗೆ ದರ್ಶನ ಎಲ್ಲ ಆಗೋಯ್ತು. ಹೋಗುವಂತೆ
ನೋಡಿ ಬರೀ ಪೂಜೆ ಮಾಡಿಸಿದ್ರಿಂದ ಹಣ್ಣು ತುಪ್ಪ ಏನು ಮಾಡ್ಸೋಕೆ ಹೋಗಿಲ್ಲ. ಯಾಕೆ ಅಂತಂದರೆ ಮುಂಚೆನೇ ಮಾಡಿಸಿದ್ರು ನಮ್ಮ ಆಂಟಿ ಮನೆ ಮತ್ತು ಅತ್ತಿಗೆ ಮನೇಲಿ. ಬರಬೇಕಾದ್ರೆ ಪೂಜೆ ಎಲ್ಲ ಮುಗಿಸಿ ತಿನ್ಕೊಂಡು ಬಂದ್ವಿ. ಮತ್ತು ಆ ಹಣ್ಣು ತುಪ್ಪ ಮಾಡಿಸಿದ್ರೆ ನಮ್ಮ ಮನೆಗೆ ತಗೊಂಡೋಗಿ ಇಟ್ಟು ಪೂಜೆ ಮಾಡಿ ಮತ್ತು ಒಂದು 4 ಜನಕ್ಕೆ ಹಂಚಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನನಗೆ ಹಣ್ಣು ತುಪ್ಪ ಅಂದರೆ ಏನೋ ಒಂಥರ ತಿನ್ನೋಕ್ಕೆ ಇಷ್ಟ ತುಂಬ. ಆಂಟಿಯವ್ರ ಮನೆಯೇ ಎಷ್ಟು ಬೇಕಷ್ಟು ಮಾಡಿಸ್ಕೊಂಡು ತಿಂದಿದ್ದಾಯಿತು. ನೋಡ್ತಾ ಇದ್ದರೆ ಖುಷಿ ಆಗ್ತಾ ಇತ್ತು ನನಗೆ. ಪ್ರತಿ ವರ್ಷವೂ ಮಿಸ್ ಇಲ್ದಂಗೆ ನಾವು ಜಾತ್ರೆ ಟೈಮಲ್ಲಿ ಬಂದು ಅಟೆಂಡ್ ಮಾಡ್ತೀವಿ. ನಾನು ಬಿಫೋರ್ ಮ್ಯಾರೇಜ್ ಅಷ್ಟೇ ಅಮ್ಮ ಜೊತೆ ಎಲ್ಲ ಬಂದಿದ್ದೀನಿ. ನನಗೆ ಓಲ್ಡ್ ಮೆಮೊರೀಸೇ ತುಂಬ ನೆನಪಾಗ್ತಾನೇ ಇತ್ತು. ಮುಂಚೆ ಎಲ್ಲ ಬಂದು ನಾವು ಅಡ್ಡಾಡಿರೋದು, ಇಲ್ಲಿ ಹಣ್ಣು ತುಪ್ಪ ಎಲ್ಲ ಮಾಡಿಸಿ ತಿಂದ್ಕೊಂಡು ಜಾತ್ರೆ ಎಲ್ಲ ಸುತ್ತಾಡಿದ್ದು, ಇದೆಲ್ಲ ಏನೋ ಒಂಥರ ಖುಷಿ ಕೊಡ್ತಾಯಿತ್ತು. ಬಟ್ ಅಲ್ಲಿ ಹಣ್ಣು ತುಪ್ಪ ಮಾಡ್ಸೋದು ಬೇಡ ಅಂತ ಅವರಷ್ಟು ಹೇಳಿದ್ಮೇಲೆ ಮತ್ತೆ ನಾವೇನು ನಮ್ಮ ಮನೆಗೆ ಹೋಗಲ್ವಲ್ಲ ಸರಿ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಸೀದಾ ಮನೆ ಕಡೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ನೆನಪಾಯಿತು ಮಕ್ಕಳು ಕರ್ಕೊಂಡು ಹೋಗಿರೋದ್ರಿಂದ ಮನೆ ಕಡೆ ಹೋಗಂಗಿಲ್ಲ, ಜಾತ್ರೆಗೆ ಹೋಗ್ಬೇಕಂತ. ಬರ್ತೀರಿ ಕೊಂಡ್ಕೊತ್ಕೊಂಡು ತಿನ್ಬೇಕು ಮನೆ ಅದನ್ನ ನಿಮ್ಮ ಅಪ್ಪನ ಮೇಲೆ ಸಂಜೆ ಒಂದು 4:15 ಆದಮೇಲೆ ಇದೇ ಮೇನ್ ಗೇಟಲ್ಲಿ ಡೈರೆಕ್ಟಾಗಿ ಬಿಡ್ತಾರೆ, ಏನು ಟಿಕೆಟ್ ಏನೂ ಇರಲ್ಲ ಅಂತ ಹೇಳಿದ್ರು. ಬಟ್ ಕ್ರೌಡ್ ಇರೋದ್ರಿಂದ ನಾವು ಕಾಯೋಕ್ಕಂತೂ ಹೋಗಲಿಲ್ಲ. ಬೇಗ ಟಿಕೆಟ್ ತಗೊಬಿಟ್ಟು ಎಂಟ್ರೆನ್ಸಲ್ಲೇ ಹೋದ್ವಿ. ಜಾತ್ರೆ ಅಂತ ಅಂದ್ಬಿಟ್ಟು ಫುಲ್ ಇವಾಗ ಹಣ್ಣು ಕಾಯಿ ಪ್ರತಿಯೊಂದು ರೇಟು ಜಾಸ್ತಿ ಆಗೋಗ್ಬಿಟ್ಟಿದೆ. ಎಲ್ಲೇ ನೋಡಿದ್ರೂ ಒಳಗಡೆ ಅಂತೂ ಹೆವಿ ಕಾಸ್ಟ್ ಅಂತಲೇ ಹೇಳ್ಬೋದು. ಜಾತ್ರೆ ಎಲ್ಲ ಅಡ್ಡಾಡ್ಕೊಂಬರೋಣ ಅಂತ ಹೋದ್ವಿ. ನನಗೆ ಸ್ವಲ್ಪ ಕಾಲು ನೋವು ಕಡಿಮೆ ಆಗಿಲ್ಲದೆ ಇರೋದ್ರಿಂದ ನಡ್ಕೊಂಡು ಹೋಗೋಣ ಬೇಡವಾ ಅನ್ನೋದೇ ಯೋಚನೆ ಆಗಿತ್ತು. ಪಾಪ ಮಕ್ಳಿಗೋಸ್ಕರನಾದರೂ ಸುತ್ತಾಡ್ಕೊಂಬರೋಣ ಆರಾಮಾಗಿ ಅಂತ ಅಂದ್ಬಿಟ್ಟು ಹೊರಟ್ವಿ. ಕೈ ಬಿಡ್ತಿಲ್ಲ ಗೈಸ್, ಅದಕ್ಕೆ ಹೊಸ್ದಾಗಿ ಮದುವೆ ಆಗಿರೋ ಥರ ಇಲ್ಲಿ ಕೈ ಇಟ್ಕೊಂಡಿದ್ದೀವಿ ನೋಡಿ. ಹಿಂಗೆಲ್ಲ ಇಟ್ಕೊಳ್ಳೋದು ಆ್ಯಕ್ಚುಲಿ ಹಿಂಗೆ ಹಿಡ್ಕೊಬೇಕು ನೋಡಿ. ಹಿಂಗೆ ಹಿಡ್ಕೊಂಡಿದ್ದೀವಿ 4 ಇಯರ್ಸ್ ಆಯಿತು ಮದುವೆ ಆಗಿ, ಆದರೆ ಕೈ ಬಿಡ್ತಿಲ್ಲ. ಜಾತ್ರೆ ತಪ್ಪಿಸ್ಕೊಂಡ್ಬಿಡ್ತಾಳೆ ಅಂತ ಫ್ರೆಂಡ್ಸ್ ಕೈ ಬಿಡ್ತಿಲ್ಲ. ನಾನು ಮಗು ಅಲ್ವ, ಅದಕ್ಕೆ ಜಾತ್ರೆ ತಪ್ಪಿಸ್ಕೊಂಡ್ಬಿಡ್ತಾಳೆ ಅಂತ ಕೈ ಬಿಡ್ತಿಲ್ಲ. ಆ ಕಡೆಯಿಂದ ಜಾತ್ರೆ ಒಳಗಡೆ ಹೋದ್ಮೇಲೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ ನನಗೆ ತುಂಬ ಇಷ್ಟ ಆಯಿತು, ತಗೊಳ್ಳೋಣ ಅಂತ ಹೋದ್ವಿ. ಮಂಜು ಈ ಇಯರಿಂಗ್ಸ್ ನೋಡ್ಬಿಟ್ಟು ಕಿವಿ ಹರಿದೋದದು ಜೋಪಾನ ಅಂತ ಬೈತಾಯಿದ್ರು. ಏನಕ್ಕೆ ಇಷ್ಟೊಂದು ವೆಯ್ಟ್ ಇರೋದೆಲ್ಲ ಹಾಕ್ಕೊತೀರಾ ಅಂದ್ಬಿಟ್ಟು. ನನಗೇನಪ್ಪ ಈ ಥರ ಫ್ಯಾನ್ಸಿಯಾಗಿ ಹಾಕೋದಂತ ಅಂದ್ರೇ ತುಂಬ ಇಷ್ಟ. ಮೊದಲಿಂದನೂ ನಾನು ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ನೇ ತುಂಬ ಇಷ್ಟಪಟ್ಟು ಹಾಕ್ತೀನಿ. ಬಟ್ ಸ್ಟಿಲ್ ಇವಾಗ್ಲೂ ಹಾಕ್ತೀನಿ. ಅದಕ್ಕೇ ಬೇಡ ಅಂತ ಬೈತಿದ್ರು, ಬಟ್ ಆದರೆ ಕೇಳಲಿಲ್ಲ, ಒಂದು ಪೇರ್ ತೊಗೊಂಡ್ಬಿಟ್ವಿ. ಆಗಿರೋದ್ರಿಂದ ಎಷ್ಟೊಂದು ಕ್ರೌಡ್ ಇದೆ ಅಂತ ಅಂದ್ಬಿಟ್ಟು ನಾವು ಹೊಳೆ ಕಡೆ ಎಲ್ಲ ಹೋಗಲಿಲ್ಲ. ಅಲ್ಲಿ ಹೋಗಿದ್ದಿದ್ರೆ ಇನ್ನೂ ಕ್ರೌಡ್ ಇರ್ತಾಯಿತ್ತು ಅಂದ್ಬಿಟ್ಟು ನಾವು ಮನೆಯಿಂದನೇ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ವಿ.
ಕೆಳಗಡೆ ಇಳಿಯೋದಕ್ಕೆ ಭಯ ಪಡ್ತಿರೋದಕ್ಕೆ ಬಿದೋಗಲ್ಲ ಬಾ ಅಂತ ಅಂತಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿದೋದ್ರೆ ನಿಮ್ಗೆ ಅದೇ ಚಾನ್ಸ್ ತಾನೇ. ನಾನು ಬೆಳ್ತೀನಲ್ಲ ನಿನ್ ಕಾಪಾಡಕ್ಕಾಗ ದುಮುಕ್ತೀನಿ ನಾನು ನಿನ್ ಸೈನ್ಸ್ ಅಂತ ಬೆಳಗ್ತೀನಿ ನನಗ ಬೇಕಾದ್ರೆ ಇನ್ನೊಂದು ಮದುವೆ ಆಗಕ್ಕೆ ನಾನು ಕೊಡೋಕೆ ಆಟ ತಡ್ಕೊಳಕ್ಕಾಗದೆ ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಆಗ್ತಾರೆ. ಇಲ್ಲ ಫ್ರೆಂಡ್ಸ್ ಬೆಳ್ತೀನಿ ಒಳಗಡೆಗೆ ದುಮುಕ್ ಅಂತ ಬೆಳ್ತೀನಿ ನೀರೊಳಗೆ ಕಾಪಾಡಕ್ಕೆ. ಇದು ಬರುತ್ತೆ ನನಗೂ ಕೂಡ. ಮಂಜು 2 ಸರಿ ನನ್ನನ್ನು ಸಾಯ್ಸಕ್ಕೆ ಟ್ರೈ ಮಾಡಿರೋದು. ಏನು ಮಾತಾಡ್ತಿದ್ದೆ? ಸುಳ್ಳು ಹೇಳ್ತಾವಳು ಫ್ರೆಂಡ್ಸ್, ಎಲ್ಲ ಸುಳ್ಳು ಹೇಳ್ತಿದ್ದಾರೆ. ಎಲ್ಲ ಯಾವ ಮಾತು ನಂಬಕ್ಕೆ ಹೋಗ್ಬೇಡಿ, ಓಕೆನಾ? ಟಚಕ್ಕೆ ಕೊಡ್ತಿದ್ದಾಳೆ. ಒಂದು ಮುರುಡೇಶ್ವರಕ್ಕೆ ಹೋದಾಗ ಬೋಟ್ ಮೇಲೆ ಕಲಿಸಿದಲ್ಲ ಚಿನ್ನಿ, ಮುರುಡೇಶ್ವರಕ್ಕೆ ಹೋದಾಗ ಒಂದು, ಅದಾದ್ಮೇಲೆ ಈಗ ಸೆಕೆಂಡ್ ಟೈಮ್ ಬಿದ್ರೆ ಬೀಳ್ತೀಯ ಬಾ ಕುತ್ಕ ಅಂತ ಹೇಳ್ತಿದ್ದಾರೆ. ಫುಲ್ ಡೌನಿಗೆ ಇಳ್ದಿದ್ದೀವಿ. ಮನೆ ಎಲ್ಲೇ ಸಿಗ್ತಿದ್ದೇವಾ? ಫಿಶ್ಶಿಗೆ ಊಟ ಹಾಕಕ್ಕೆ ಹೋಗ್ತಿದ್ದಾರೆ. ಕಡಲೆಕಾಯಿ ನಾವು ತಿನ್ನಂಗಿಲ್ವಾ? ಕಡಲೆಕಾಯಿ ನೀನು ತಿನ್ಬೋದು, ಮೀನಿಗೂ ಹಾಕ್ಬೋದು ನೋಡಿ. ಮೀನಿಗೆ ಹಾಕೋ ಕಡಲೆಕಾಯಿ ಅಂದ್ಬಿಟ್ಟು ಇದು ಉದ್ದಿಲ್ಲ ಏನಿಲ್ಲ, ಒಳಗಡೆ ಕರ್ಮೀನ್ ಥರ ಆಗೋಗ್ಬಿಟ್ಟೈತೆ ಕಡಲೆಕಾಯಿ. ಅಲ್ಲಿಗೆ ಹಾಕೋ ಸ್ಟ್ರೈಟು. ಹಾಂ ಅಲ್ಲಿಗೆ ಹಾಕು, ಅಲ್ಲಿಗೆ ಹಾಕೋ. ಫ್ರೆಂಡ್ಸ್ಗಳು ಬಂದಾಗಂತೂ ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಲಾಸ್ಟ್ ಟೈಮು. ಅಲ್ಲಿಂದ ಸೀದಾ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ. ನನಗೇನಪ್ಪ ಬಳೆ ಹಾಕ್ಸ್ಕೊಳ್ಳೋದಂತ ಅಂದರೆ ಏನು ಡೈಲಿ ಹಾಕಲ್ವಲ್ಲ, ಹಂಗಾಗಿ ಅಭ್ಯಾಸ ಇಲ್ದಿರೋ ಕಾರಣ ಬೇಡ ಅಂತಂದರೆ ಮಂಜು ಬೈತಾಯಿದ್ರು, ಏನು ಹಾಕಬೇಡ ನೀನು ಅಂತ ಅಂದ್ಬಿಟ್ಟು. ಸೊ ಜಾತ್ರೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ನಡ್ಕೊಂಬಂದಿರೋದೇ ಹೆಣ್ಮಕ್ಳಿಗೆ ಬಳೆ ತೊಡಿಸ್ಬೇಕು ಅನ್ನೋದು, ಮತ್ತು ಜಾತ್ರೆಲಿ ಸಿಗೋವಂಥ ತಿಂಡಿ ತಿನಿಸುಗಳನ್ನ ತಗೊಂಡೋಗೋದು, ಅದೇ ಏನೋ ಒಂಥರ ಸ್ಪೆಷಲ್ಲು. ಬಟ್ ಆದರೆ ನಾನೇನು ಹಾಕೊಳ್ಳೋಕೆ ಹೋಗಲಿಲ್ಲ ಬಳೆನ, ಯಾವಾಗಲೂ ಅಭ್ಯಾಸ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಕೈಗೆ ತಗೊಂಡ್ವಿ. ಅಲ್ಲಿಂದ ಸೀದಾ ಎಕ್ಸಿಬಿಷನ್ ಕಡೆ ಹೋದ್ವಿ. ಇದು ಆಟ ಆಡು ಅಂತ ಅಂದ್ಬಿಟ್ಟು ಅಲ್ಲೇ ಮಂಜುಗೂ ನನಗೂ ಜಗಳ, ಆ ಸ್ಮಾಲ್ ಕಾಂಪ್ಲಿಕೇಶನ್ ಅದರೊಳಗಡೆ ನನಗೆ ಭಯ ಆಗ್ತಿತ್ತು. ಸೊ ಆಟ ಆಡೋಕ್ಕಂತೂ ಹೋಗಲಿಲ್ಲ. ಲಾಸ್ಟಿಗೆ ರಿಷಿನ ಮಿಕ್ಕಿ ಮೌಸ್ ಮೇಲೆ ಕೂರಿಸಿ ಆಟ ಎಲ್ಲ ಆಡಿಸ್ಕೊಂಡ್ವಿ. ನೆಕ್ಸ್ಟು ನನಗೆ ಕ್ರೇವಿಂಗ್ ಸ್ಟಾರ್ಟ್ ಆಯಿತು. ಬಿಸಿಯಾಗಿರೋ ಬಜ್ಜಿ ನೋಡ್ಬಿಟ್ಟು ತಿಂದೇ ಬಿಡೋಣ 1-2 ಅಂತ ಅಂದ್ಬಿಟ್ಟು ತೊಗೊಂಡೆ. ಬೈತಾಯಿದ್ರು, ಊಟ ತಿನ್ನಂದರೆ ತಿನ್ನಲ್ಲ, ಬಜ್ಜಿ ಚಾಟ್ಸ್ ಎಲ್ಲ ತಿನ್ನೋಕೆ ಓಡಾಡ್ತೀಯ ಅಂತ ಅಂದ್ಬಿಟ್ಟು. ಸೊ ಏನು ಮಾಡೋಕ್ಕಾಗಲ್ಲ, ಕ್ರೇವಿಂಗ್ಸ್ ಅಲ್ವಾ, ತಿಂದೇ ಬಿಡೋಣ ಒಂದು ಅಂದ್ಬಿಟ್ಟು ತಿಂದು ಫೈನಲ್ಲಿ ಆಟ ಸಾಮಾನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾವು ಜಾತ್ರೆ ಒಳಗಡೆ ಸುತ್ತಾಡ್ಕೊಂಡೆಲ್ಲ ಒಳಗಡೆ ಮತ್ತೆ ಬರೋ ಅಷ್ಟರಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿಬಿಟ್ಟಿತ್ತು. ಮತ್ತು ಕ್ರೌಡ್ ಕೂಡ ತುಂಬ ಕಡಿಮೆ ಆಗಿತ್ತು. ಆವಾಗ ಮೇನ್ ಗೇಟಿಂದನೇ ಬಿಡ್ತಾಯಿದ್ರು. ಆವಾಗ ಅನ್ನಿಸ್ತು ಸಂಜೆ ಮೇಲೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಮಾಡಿಸ್ಬೋದಾಗಿತ್ತಲ್ಲಪ್ಪ ಅಂತ ಅಂದ್ಬಿಟ್ಟು. ಎನಿವೇಸ್ ನಾವು ಬಂದಿರೋ ಕೆಲಸ ಎಲ್ಲ ಚೆನ್ನಾಗಿ ಆಯ್ತಲ್ಲ ಅಂತ ಖುಷಿಪಟ್ವಿ. ಜಾತ್ರೆ ಎಲ್ಲ ಸುತ್ತಾಡಿದ್ಮೇಲೆ ಮನೆಗೆ ಬರಬೇಕಾದ್ರೆ ಫೈನಲ್ಲಿ ಪಿ ತಗೊಂಡು ಉದ್ದಕ್ಕೂ ಊದ್ಕೊಂಡು ಬಂದರು. ತಲೆ ನೋವು ಬಂತು. ಮನೆಗೆ ಬಂದ ತಕ್ಷಣ ಅಪ್ಪ ಸಾಕಾಗೋಯ್ತು ಅಂತ ಅನ್ನಿಸ್ತು. ಮಕ್ಕಳು ಆಟ ಸಾಮಾನು ತಂದಿರೋದ್ರಿಂದ ಆಟ ಆಡೋದ್ರಲ್ಲಿ ಬ್ಯುಸಿ ಆದರು. ಸೊ ನಾವು ಫಸ್ಟು ಬಿಸಿಯಾಗಿ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ಇಡಿಸ್ಕೊಂಡು ಕುಡಿದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.